ಸ್ವಾತಂತ್ರ್ಯೋತ್ಸವ ಹಿಂದೆ ಜಾತ್ರೆಯ ರೀತಿಯಲ್ಲಿ ನಡೆಯುತ್ತಿತ್ತು. ಆದರೆ ಈಗ ಕೆಲವು ಹಳ್ಳಿಗಳ ಶಾಲೆಯಲ್ಲಿ ತ್ರಿವರ್ಣ ಧ್ವಜ ಹಾರಾಟವೇ ನಡೆಯುತ್ತಿಲ್ಲ. ಕಾರಣ ಮಕ್ಕಳ ಕೊರತೆ ಎದುರಾಗಿದೆ ಎಂದು ಕರ್ನಾಟಕ ರಾಜ್ಯ ತೆಂಗು ಬೆಳೆಗಾರರ ಹೋರಾಟ ಸಮಿತಿ ಅಧ್ಯಕ್ಷ ರಾಮಚಂದ್ರ ಹೇಳಿದರು. ಬಹುಶಃ 20 ವರ್ಷದ ಹಿಂದೆ ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಯ್ತಿದ್ರೆ, ಇಲ್ಲಿಂದ ಈ ರಾಜ್ಯದ ಯಾವುದೋ ಮೂಲೆಗೆ ಹೋಯ್ತಿದ್ರೆ ಬಹುಶಃ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥ ಒಂದು ಸಂದರ್ಭ, ಒಂದು ಸುವರ್ಣ ಸಮಾರಂಭ ಹೆಂಗ್ ನಡೀತಿತ್ತು ಅಂದ್ರೆ ನಮ್ಮೂರಿನಲ್ಲಿ ನಡೀತಕ್ಕಂಥ ಒಂದು ಜಾತ್ರೆನೋ ಒಂದು ದೊಡ್ಡ ಹಬ್ಬದ ರೀತಿ ನಡೀತಿತ್ತು. ಇವತ್ತಿನ ಒಂದು ಸರ್ಕಾರಿ ವ್ಯವಸ್ಥೆನಲ್ಲಿ ನಾವು ಈ ಒಂದು ದುರಂತದ ದಿನಗಳನ್ನ ನಾವು ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅತ್ಯಂತ ಒಂದು ವಿಷಾದದ ಸಂಗತಿ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನಾನು ಚನ್ನಪಟ್ಟಣದಿಂದ ಹೊರಟಾಗ ಒಂದೇ ಒಂದು ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಒಂದೇ ಒಂದು ಸ್ಕೂಲಲ್ಲಿ ಕಾರ್ಯಕ್ರಮ ನಡೀತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ವಿದ್ಯಾರ್ಥಿಗಳ ಕೊರತೆ ಆಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಒಳಗೇರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿರುವ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಅಂತಹುದರಲ್ಲಿ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ರೈತರ ಮಕ್ಕಳಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಪ್ರವೇಶ ಪಡೆದು ನಂತರ ಡೊನೇಷನ್ ರೂಪದಲ್ಲಿ ಹಣ ಸುಲಿಗೆ ಮಾಡುತ್ತಿರುವುದರಿಂದ ಗ್ರಾಮೀಣ ಭಾಗದ ರೈತ ಸಾಲಗಾರನಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಇನ್ನಾದರೂ ರೈತಾಪಿ ವರ್ಗ ಪ್ರತಿಷ್ಠೆಯನ್ನು ಪಕ್ಕಕ್ಕಿಟ್ಟು ಮುಂದಿನ ದಿನದಲ್ಲಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿಯೇ ದಾಖಲು ಮಾಡುವ ಮೂಲಕ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದರು. ಸರ್ಕಾರ ಕೊಟ್ಟಕ್ಕಂತ ಸವಲತ್ತು ನಮ್ಮ ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇಲ್ಲ. ನೀವು ಖಂಡಿತ ನಾನು ಒಂದು ಸಚಿವರು ಮಾತಾಡ್ತೇನೆ. ಬಹುಶಃ ಒಂದು ಸರ್ಕಾರಿ ಶಾಲೆಗೆ ಒಂದು ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಅತ್ಯಂತ ಮರಿ ಸ್ಟೂಡೆಂಟ್ಸ್ ಮಾತ್ರ ಆಯ್ಕೆ ಮಾಡುತ್ತೆ, ಅತ್ಯಂತ ಜ್ಞಾನ ಹೊಂದಿರತಕ್ಕಂಥವ್ರನ್ನ ಆಯ್ಕೆ ಮಾಡುತ್ತೆ. ಅಂತ ಒಂದು ಶಿಕ್ಷಕರನ್ನ ಸರ್ಕಾರ ಶಾಲೆಗಳಿಗೆ ಒದಗಿಸಿರುತ್ತೆ. ಇವತ್ತು ನಾವು ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಕೊಡಿಸ್ತಕ್ಕಂಥ ಟೀಚರ್ಸು ಅವರು ಸೆಕೆಂಡ್ ಕ್ಲಾಸ್ ಅವರು ಥರ್ಡ್ ಕ್ಲಾಸ್ ಅವರು ಆಗಿದ್ದಂಥವ್ರು ಅವ್ರು ಮಾತ್ರ ಟೀಚಿಂಗ್ ಮಾಡ್ತಾರೆ. ಅವ್ರನ್ನ 10,000 ರಿಂದ 15,000 ಸಂಬಳ ಕೊಟ್ಟು ಪಾಪ ಅವ್ರನ್ನ ನಮ್ಮ ಪೋಷಕರಲ್ಲಿ ಒಂದು ಮನವಿ ಮಾಡ್ತೇನೆ. ನೀವು ಇವತ್ತು ಏನಾದ್ರೂ ರೈತರು ಬರ್ಡನ್ ಆಯ್ತಾ ಇದ್ರೆ, ಇದು ನನ್ನ ಅನುಭವದ ನುಡಿಗಳನ್ನ ತಮ್ಮ ಮುಂದೆ ಹೇಳ್ತೀನಿ ತಾಯಿ ಅಂದ್ರೆ, ಕಾರಣ ಆರ್ಥಿಕವಾಗಿ ಬರ್ಡನ್ ಆಗ್ತಾ ಇರ್ತಕ್ಕಂಥದ್ದು ರೈತ. ಅವನು ಕಷ್ಟಪಟ್ಟು ಅಹೋರಾತ್ರ ಜೀವನ ಮಾಡಿ ಅವನು ಬದುಕಟ್ಟದೆ ಕಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರಾಮಚಂದ್ರನ ಮಕ್ಕಳು ತಗೊಂಡೋಗ್ಬಿಟ್ಟು ಒಳ್ಳೆ ಕಾನ್ವೆಂಟ್ಗೆ ಹಾಕಿರು ಅಂತ ಹೇಳಿ ನನ್ನ ನೋಡ್ಕೊಂಡು ಇನ್ನೊಬ್ರು ಹಾಕಿ, ಅವರು ನೋಡ್ಕೊಂಡು ಇನ್ನೊಬ್ರು ಹಾಕಿ, ಇವತ್ತು ನಾನು ಚನ್ನಪಟ್ಟಣದಲ್ಲಿ ಡೈಲಿ ನೋಡ್ತಾ ಇದ್ದೇನೆ, ಹಾಸನ ನೋಡ್ತಾ ಇದ್ದೇನೆ, ಬಂದು ಸೇರಿಸಿರ್ತಕ್ಕಂಥ ಪೋಷಕರು ಇವತ್ತು ಬರ್ಡನ್ ಆಗಿ ಸಪೋರ್ಟ್ ಪಡ್ತಾ ಇದ್ದಾರೆ. ಕಾರಣ ಮಕ್ಕಳು 10 kg ಇದ್ರೆ ಅವ್ರ ಬ್ಯಾಗ್ ತಲೆ ಮೇಲೆ ಹಾಕಿರೋದು 25 kg ಪುಸ್ತಕ. ನಾವೇನು ಕಲ್ತಿಲ್ಲ. ನೀವು ನಮ್ಮ ಮಕ್ಕಳು 20 ಮಗ್ಗಿ ಏನಪ್ಪ ಹೇಳಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ನೋಡೋ ರಾತ್ರಿಲೇ ಹೇಳ್ತಾರೆ, ನೀವು ಅಲ್ಲಿ PUC ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಅನ್ನ ಇದು ಹೇಳಿ ಅಂತಂದ್ರೆ ಆ ಮಕ್ಕಳಿಗೆ ನಮ್ಗೆ ಅಸಹ್ಯ ಆಗುತ್ತೆ. ದಯಮಾಡಿ ಯಾರು ಕೂಡ ಒಂದು ಮಗುನ ಓದಿಸೋದಕ್ಕೆ ಮಿನಿಮಮ್ 1 ಲಕ್ಷ ಖರ್ಚಾಗುತ್ತೆ ತಾಯಿ ಅಂದ್ರೆ. ಇವತ್ತು ಏನು ಇಲ್ದಲೆ ಅನುದಾನ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಏನಾದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದೆ ಅಂದ್ರೆ ಸಹಾಯ ಮಾಡೋಕ್ಕೆ ದಾನಿಗಳು ಮುಂದೆ ಬರ್ತಾರೆ. ನಮ್ಮ ಊರಿನವ್ರು ದಯಮಾಡಿ ಇಂಥ ಒಂದು ಶಾಲೆನ ನಾವು ಎಂದೂ ಕೂಡ ಮುಚ್ಚೋದಕ್ಕೆ ಅವಕಾಶ ಕೊಡಬಾರ್ದು. ಬಹುಶಃ ಈ ದೇಶದ ಮಹಾತ್ಮ ಗಾಂಧೀಜಿಯವರು ಓದಿದ್ದು ಕೂಡ ಹಳ್ಳಿ ಸ್ಕೂಲಲ್ಲಿ, ಸರ್ ವಿಶ್ವೇಶ್ವರಯ್ಯನವರು ಓದಿದ್ದು ಹಳ್ಳಿ ಸ್ಕೂಲು, ಅಬ್ದುಲ್ ಕಲಾಂ ಅವರು ಓದಿದ್ದು ಹಳ್ಳಿ ಸ್ಕೂಲು, ಮನಮೋಹನ್ ಸಿಂಗ್ ಅವರು ಓದಿದ್ದು ಹಳ್ಳಿ ಸ್ಕೂಲು, ದೇವೇಗೌಡರು ಓದಿದ್ದು ಕೂಡ ಹಳ್ಳಿ ಸ್ಕೂಲು. ದಯಮಾಡಿ ಬಂಧುಗಳೇ. ಬಳಿಕ ಮಾತನಾಡಿದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ್ ಮೂರ್ತಿ, ಮನೆಯೇ ಮೊದಲ ಪಾಠಶಾಲೆಯಾದರೂ ಗುರುವಿಲ್ಲದೆ ಇರುವ ವಿದ್ಯಾರ್ಥಿ ಏನನ್ನು ಸಾಧಿಸಲಾರ. ನಮ್ಮ ಶಾಲೆಯಲ್ಲಿ ಮೊದಲು 100 ಮಕ್ಕಳು ದಾಖಲಾಗುತ್ತಿದ್ದು, ಇಂದು ಗ್ರಾಮಕ್ಕೆ 12ಕ್ಕೂ ಹೆಚ್ಚು ಖಾಸಗಿ ಶಾಲೆಯ ವಾಹನಗಳು ಬರುತ್ತಿದ್ದು, ಸರ್ಕಾರಿ ಶಾಲೆಯ ಮುಚ್ಚುವ ಹಂತ ತಲುಪುತ್ತಿರುವುದು ನೋವಿನ ಸಂಗತಿ. ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಇನ್ನಾದರೂ ಅರಿತು ಬಾಳದಿದ್ದರೆ ಮುಂದೆ ಮಕ್ಕಳ ಜೀವನ ಬಾಳೆಲ್ಲ ಗೋಳು ಎಂಬಂತಾಗುತ್ತದೆ ಎಂದರು. ಈಗ ತಾನು ವೇದಿಕೆಯಲ್ಲಿ ಎಲ್ಲರೂ ಕೂಡ ಬಂದು ಫ್ಲಾಗ್ ಅನ್ನ ಹಾರಿಸಿ ಮತ್ತು ಹೈಸ್ಕೂಲ್ನಲ್ಲೂ ಕೂಡ ಅಲ್ಲಿ ನಮ್ಮ ಶೋಭಾ ಮೇಡಮ್ನವರು ನನಗೆ ಈ ದಿವಸ ನೀವೇ ಬಂದು ಫ್ಲಾಗ್ ಹಾರಿಸಬೇಕು ಅಂತ ನನಗೆ ಕರೆ ಮೂಲಕ ಹೇಳಿದ್ರು. ಹಾಗಾಗಿ ನಾನು ಅವ್ರ ಮಾತಿಗೆ ತಪ್ಪದೇ ಚಾಚದೆ ಆ ಕಾರ್ಯಕ್ರಮವನ್ನು ಅಲ್ಲೂ ಕೂಡ ಫ್ಲಾಗ್ ಅನ್ನು ಹಾರಿಸಿ ಎಲ್ಲ SMC ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಡೈರೆಕ್ಟರ್ಗಳು ಮತ್ತು
ಈ ಶಾಲೆಯ ನಡೆಸುವುದು ಕಷ್ಟ. ಹಾಗಾಗಿ ಈ ಗ್ರಾಮದಲ್ಲಿ ಈಗಾಗಲೇ ಎಲ್ಲ ವಿಷಯಗಳನ್ನು ತಿಳಿಸಿದ್ರು. ಮಕ್ಕಳು ಬಹಳ ಚೆನ್ನಾಗಿ ಮಾತನಾಡಿದ್ರು, ಇಂಗ್ಲಿಷಲ್ಲಿ ಮಾತನಾಡಿದ್ರು, ಕನ್ನಡದಲ್ಲಿ ಮಾತನಾಡಿದ್ರು. ಎಷ್ಟು ಗೈಡನ್ನು ಕೊಟ್ಟಿದ್ದಾರೆ ನಮ್ಮ. ಅದಕ್ಕೆ ಹೇಳ್ತಾರೆ, ಗುರು ಬ್ರಹ್ಮಂ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಯಾಕಿರಬೇಕು ಅನ್ನತಕ್ಕಂಥದ್ದು ಈಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ. ಗುರು ಬೇಕು, ಎಲ್ಲರಿಗೂ ಗುರು ಇಲ್ಲದೆ ಸಾಧನೆ ಆಗಲ್ಲ. ಅದಕ್ಕಾಗಿ ಎಂಥ ನಮ್ಮ ಈ ಗೌರ್ಮೆಂಟ್ ಶಾಲೆಯಲ್ಲಿ ಎಂತೆಂಥ ಟೀಚರ್ಸ್ಗಳು, ಎಂತೆಂಥ ಟೀಚರ್ಗಳಿದ್ದಾರೆ. ಇದನ್ನ ನೋಡದೆ ಎಲ್ಲ ಖಾಸಗಿ ಶಾಲೆಗೆ ನಮ್ಮ ಗ್ರಾಮಸ್ಥರು ಆ ಬಸ್ಗಳು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಒಂದು 7-8 ಬಸ್ ಬರ್ತಾವೆ. ನಮ್ಮ ಶಾಲೆಗೆ ಹೋದ ವರ್ಷ ಆಚೆ ವರ್ಷನೂ ಕೂಡ ಹೇಳಿದ್ದೀನಿ, ಈ ಶಾಲೆ ಇಂಥದ್ದು ಕಳ್ಕೋಬೇಡಿ, ಶಾಲೆ ಎಲ್ಲ ಮುಚ್ಚುತ್ತಾರೆ. ದಯಮಾಡಿ ಎಲ್ಲ ನಮ್ಮ ಶಾಲೆಯ ಈ ನಮ್ಮ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕರೆತರಿಸಿ ಎಲ್ಲರೂ ನೀವು ಮುಂದಿನ ಬಾರಿ ಕೂಡ ನಮ್ಮ ಶಾಲೆಗೆ ಎಲ್ಲರನ್ನು ಸೇರಿಸಿ ಅಂತ ಹೇಳ್ತಾ ನಾವು ಊರ ಮುಂದೆ ಕೂಡ ನಮ್ಮ ಹೈಸ್ಕೂಲ್ ಟೀಚರ್ಸ್ಗಳೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ರು. ನಮ್ಮ ಗ್ರಾಮದವರೆಲ್ಲ ಪ್ರಕಾಶ್ ಅಣ್ಣರಿದ್ದಾರೆ, ಸುಮಾರು 60. ಅದನ್ನಿನ್ನೂ ಹರಿತ್ಕೋಬೇಕದ. ಅರಿತು ಬಾಳೆಲ್ಲ ಗೋಳುನಾಗತ್ತೆ. ದಯಮಾಡಿ ಈ ಶಾಲೆನ ಉಳಿಸ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿರುವುದರಿಂದ ಕನ್ನಡ, ಆಂಗ್ಲ, ಹಿಂದಿ ಭಾಷೆ ಸೇರಿದಂತೆ ಎಲ್ಲವನ್ನೂ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಆದರೆ ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲ ಭಾಷೆಗಳಲ್ಲಿಯೂ ಭಾಷಣ ಮಾಡುತ್ತಿದ್ದಾರೆ ಎಂದರೆ ಅದು ನಮ್ಮ ಶಾಲೆಯ ಮಕ್ಕಳು ಸಾಧನೆ ಮಾಡಿದರೆ, ಮಕ್ಕಳೊಂದಿಗೆ ಪೋಷಕರನ್ನು ಗೌರವಿಸುವ ಶಾಲೆ ಯಾವುದಾದರೂ ಇದ್ದರೆ ಅದು ನಮ್ಮ ಒಳಗೇರಹಳ್ಳಿಯ ಶಾಲೆ. ಇಂತಹ ಸಂಸ್ಕೃತಿಯನ್ನು ಯಾವ ಖಾಸಗಿ ಶಾಲೆಯಲ್ಲಿಯೂ ಮಾಡುವುದಿಲ್ಲ ಎಂದು ಹಳೆಯ ವಿದ್ಯಾರ್ಥಿಯೊಬ್ಬರು ಹೆಮ್ಮೆಯಿಂದ ಹೇಳಿದರು. ಪ್ರೈವೇಟ್ ಓದಿದ್ರು ಇಷ್ಟು ಭಾಷಣ ಮಾಡಿ ನೋಡ, ಯಾರು ಕರ್ಕ ಬನ್ನಿ ಬರ್ಕೊಡ್ತೀನಿ ನಾನು. ಯಾಕೆ ನಾನು ಬಹಳಷ್ಟು ಕಡೆ ಕಾರ್ಯಕ್ರಮ ಹೋಗ್ತಿರ್ತೀನಿ, ಮಾಡ್ತಿರ್ತೀನಿ. ಇಂಗ್ಲಿಷಲ್ಲಿ ಯಾರೂ ಭಾಷಣ ಮಾಡಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಒಂದೇ ಮಾಡೋದು. 2 ಮಕ್ಕಳು ಮಾತ್ರ ಖುಷಿ ಪಟ್ಟು ಅಷ್ಟೇ. ಅವರು ಒಬ್ರು ನಿರೂಪಕರು, ಒಬ್ರು ಒಂದೇ ಮಾಡ್ತಾರೆ, ಇಷ್ಟ ಕೊಡೋದು, ಇನ್ನೇನು ಮಾಡಲ್ಲ. ಯಾಕೆಂದ್ರೆ ನಾನು ಕೂಡ ಅಯ್ಯರ್ ಸ್ಕೂಲ್ಗಳ ಹೋಗಿ ನೋಡಿದೀನಿ. ಉದಾಹರಣೆಗೆ ನಮ್ಮೂರಲ್ಲಿ ಈಗ ಗೌರ್ಮೆಂಟ್ ಕೆಲಸ ಯಾರ್ಯಾರು ಅವ್ರೆ, ನಮ್ಮೂರಲ್ಲಿ ಪೊಲೀಸ್ ಇರ್ಬೋದು, ನಮ್ಮೂರ ಪೊಲೀಸ್ ಇದಾರೆ, ಲಾಯರ್ ಇದಾರೆ, ಡಾಕ್ಟರ್ ಇದಾರೆ. ಯಾರು ಕೂಡ ಪ್ರೈವೇಟ್ ಸ್ಕೂಲ್ ಓದಿಲ್ಲ. ಉದಾಹರಣೆಗೆ ನಮ್ಮ ಶಂಕರೇಗೌಡರು, ಅವ್ರು ಇದೇ ಸ್ಕೂಲಲ್ಲಿ ಓದಿ ಇವತ್ತು ಲಾಯರ್ ಇದ್ರೆ, ಸುಪ್ರೀಂ ಕೋರ್ಟ್ ಲಾಯರ್ ಆಗಿರಂತ. ಅವ್ರು ಯಾರು ಕೂಡ ಪ್ರೈವೇಟ್ ಸ್ಕೂಲ್ ಓದಿಲ್ಲ. ಮಹೇಶ್, ನಮ್ಮ ಪೊಲೀಸ್ ಮಹೇಶ್ ಇರ್ಬೋದು, ನಮ್ಮ ಯೋಗಿ ಇರ್ಬೋದು, ಇವ್ರು ಯಾರು ಶರತ್ತಣ್ಣವ್ರು ಇಲ್ಲೇ ಇದಾರೆ, ಶರತ್ತಣ್ಣವರು. ಅವರು ಕೂಡ ಯಾವುದೇ ಸ್ಕೂಲ್ ಯಾವುದೇ ತರದಲ್ಲಿ ಪ್ರೈವೇಟ್ ಸ್ಕೂಲ್ ಓದಿಲ್ಲ. ಅವರು ಕೂಡ ಇದೇ ನಮ್ಮ ಶಾಲೆಯಲ್ಲೇ ಓದಿ ಇವತ್ತು ಡಾಕ್ಟರ್ ಆಗಿದ್ದಾರೆ. ಅದ್ರಾಗ ಇನ್ನಷ್ಟು ಸುಮಾರು ಟೀಚರ್ಸ್ ಇದ್ರೆ, ಎಲ್ಲ ಇದ್ರೆ, ಯಾರು ಕೂಡ ಪ್ರೈವೇಟ್ ಸ್ಕೂಲ್ ಓದಿಲ್ಲ. ದಯವಿಟ್ಟು ನಮ್ಮ ಶಾಲೆ ಚೆನ್ನಾಗಿದೆ. ಇಂಥ ವಾತಾವರಣ ಎಲ್ಲೂ ಸಿಗಲ್ಲ. ಇಷ್ಟ ಪ್ರೈವೇಟ್ ಸ್ಕೂಲ್ ಏನ್ ಮಾಡ್ತಾರೆ ಗೊತ್ತಾ, ಓದಿಸಿ ತಿಳಿಸ್ಬೇಕು, ಯಾವುದೇ ತರ ಫಂಕ್ಷನ್ ಮಾಡಲ್ಲ. ಆಮೇಲೆ ಇನ್ನೊಂದು ಪೋಷಕರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳ ಜೊತೆ ನಿಮ್ಗೂ ಕೂಡ ಸನ್ಮಾನ ಸಿಗ್ತಿದೆ. ಇಲ್ಲಿ ಯಾವ್ದಾರ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಈಗ ಮಾಡ್ತೀನಿ ಕರ್ತಾರ, ಕರ್ತಾರ ಆಯ್ತು ಬಾ ಹೇಳ್ತೀನಿ. ಯಾರ ಒಂದು ಸ್ಕೂಲ್ ಕರ್ಸಿದ್ರೆ ನಾನು ಇವತ್ತು ಸ್ಕೂಲ್ ಆಚರಣೆಗೆ ಹೋಗ್ತೀನಿ. ಹೇಳಿ, ಯಾರ ಕರ್ಸಿದ್ರೆ ಸನ್ಮಾನ ಮಾಡ್ಯಾರ ಪ್ರೈವೇಟ್ ಸ್ಕೂಲಲ್ಲಿ? ಹೇಳಿ, ಯಾರು ಹೇಳಿ. ಇಲ್ಲ ನಮ್ಮ ಕರ್ತಾರೆ ಸ್ಟೇಜ್ ಮೇಲೆ ನಮ್ಮ ಮಕ್ಕಳಿಗೆ ಹೆಸರು ಅಂತ ಹೇಳಿ ಯಾರು ಒಬ್ರು ಒಪ್ಕೊಂಡು ನೋಡೋಣ. PGS ಇರ್ಬೋದು, ಮಾರುತಿ ಸ್ಕೂಲ್ ಇರ್ಬೋದು, ರಂಗಾಪುರ ಸ್ಕೂಲ್, ಯಾರೋ ಒಬ್ರು ಕರ್ಸಿದ್ರ ಹೇಳಿ? ಕರ್ಸಿದ್ರ? ಯಾರು ಕರ್ಸಿದ್ರ ಹೇಳಿ? ನಮ್ಮ ಸ್ಕೂಲಲ್ಲಿ ಹೆಂಗೆ ಕರ್ಸೆ ಮುಂದೆ ಮಕ್ಳಿರ್ಬೇಕು, ಇಲ್ಲಿ ತಾಯಿನಿರ್ಬೇಕು. ಹಿಂದೆ ಒಂದು ಮಾತಿತ್ತು, ಏನಂತ ಇತ್ತು ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಿತ್ತು. ಹಾಗೆ ಹಿಂಗಿಲ್ಲ. ಈಗ ಹೆಂಗಾಗಿದೆ, ಬೇಬಿ ಸಿಟಿಂಗ್ಗೆ ಮೊದಲ ಪಾಠಶಾಲೆ, ಅಲ್ಲಿಂದ ಆಗೇ ಮೊದಲ ಗುರು ಅಂತ ಆಗ್ಬಿಟ್ಟಿದೆ. ಏನ್ ಮಾಡೋದು? ಏನು ಮಾಡಂಗಿಲ್ಲ. ಇವೆಲ್ಲ ಬರ್ತಾ ಇದೆ. ದಯವಿಟ್ಟು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ನಾನು ಆಶೀರ್ವಾದವನ್ನು ಮಾತನ್ನು ಹೋಗ್ತೀನಿ. ಕಾರ್ಯಕ್ರಮಕ್ಕೂ ಮುನ್ನ ಒಳಗೇರಹಳ್ಳಿ ಶ್ರೀಧರ್ ಮೂರ್ತಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು. ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶಾಲೆಯ ಸ್ಟೆಮಕ್ ಸಮಿತಿಯಿಂದ ಗೌರವ ಸಮರ್ಪಣೆ ಮಾಡಲಾಯಿತು.